ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜ್ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಬೆಂಗಳೂರು. ಅನೇಕರಿಗೆ ಕುತ್ತಿಗೆ ಭಾಗದಲ್ಲಿ ಬಿಗಿತ್ವತೆ ಅಂದರೆ ನೆಕ್ ಸ್ಟಿಫ್ನೆಸ್ ಅಂತ ಕರೀತಾರೆ, ಅಥವಾ ಸರ್ವೈಕಲ್ ಆ ಕುತ್ತಿಗೆ ಭಾಗದಲ್ಲಿ ನೋವು ಅಂದರೆ ನೋಡಿ, ನಮ್ಮ ಕತ್ತು ಡಿಸೈನ್ ಆಗಿರೋದೆ ಮೇಲೆ ನೋಡಲಿಕ್ಕೆ, ಕೆಳಗೆ ನೋಡಲಿಕ್ಕೆ, ಸೈಡಾಗಿ ನೋಡಲಿಕ್ಕೆ, ಹಿಂದೆ ನೋಡಲಿಕ್ಕೆ, ಈ ರೀತಿ ಸದಾಕಾಲದಲ್ಲಿ ಕುತ್ತಿಗೆಯಲ್ಲಿ ಫ್ರೀ ಇರಬೇಕು, ಅದು ಮೊಮೆಂಟಮ್ ಇರಬೇಕು. ಅಲ್ಲೇನಾರ ಬಿಗಿತ್ವತೆ ಬರ್ತಿದೆ, ನೋವು ಬರ್ತಿದೆ ಅಂದಾಗ ನಾವು ಕಲರ್ ಥೆರಪಿ ಮುಖಾಂತರ ಸುಲಭವಾಗಿ ಆ ಬಿಗಿತ್ವತೆ ನೋವನ್ನು ನಿವಾರಣೆ ಮಾಡ್ಕೋಬೋದು. ಸುಮಾರು ಜನ ದಿನದ ಪ್ರತಿಶತ ಕೆಲಸದ ಸಲುವಾಗಿ ಕುತ್ತು ಜಾಗದಲ್ಲೇ ಕೂತಿರ್ತಾರೆ. ಅಂದರೆ ಸಿಸ್ಟಮ್ ಮುಂದೆನೋ, ಮೊಬೈಲೊಂದಿಗೋ, ಅಥವಾ ವಿದ್ಯಾರ್ಥಿಗಳಾಗ್ಬೋದು, ಅನೇಕರು, ಅಥವಾ ಡ್ರೈವಿಂಗಲ್ಲಿರೋರು ಒಂದೇ ಒಂದೇ ಭಂಗಿಯಲ್ಲಿ ಕುಳಿತಿದ್ದು ನೆಕ್ಕನ್ನು ಹೀಗೆ ಇಟ್ಕೊಂಡಿದ್ದಾಗ ಅಲ್ಲಿ ಆಟೋಮೆಟಿಕಲಿ ಆ ಬಿಗಿತ್ವತೆ ನೋವು ಕಾಣಿಸ್ಕೊಳ್ಳುತ್ತೆ. ಅಂಥವರು ಸುಲಭವಾಗಿ ಕಲರ್ ಥೆರಪಿ ಮುಖಾಂತರ ಆ ನೋವು ಮತ್ತು ಬಿಗಿತ್ವತೆನ ನಿವಾರಣೆ ಮಾಡ್ಕೋಬೋದು. ಸರ್ವೈಕಲಲ್ಲಿ ಪ್ರಾಬ್ಲಮ್ ಆಗಿದ್ದರೆ, ಕತ್ತು ನೋವಾಗಿದ್ದರೆ, ಅಥವಾ ಕತ್ತಲ್ಲಿ ಬಿಗಿತ್ವತೆ ಕಾಣಿಸ್ತಾ ಇದೆ, ಸ್ಟಿಫ್ನೆಸ್ ಇದ್ದರೆ, ಸೊ ನಾವು ಇಲ್ಲಿ ಪರ್ಪಲ್ ಕಲರ್ನ ಸಹಾಯದಿಂದ ಸುಲಭವಾಗಿ ಆ ನೋವು ಮತ್ತು ಬಿಗಿತ್ವತೆನ ಕಮ್ಮಿ ಮಾಡ್ಬೋದು. ನಿಮ್ಮ ಎಡಗೈ ಉಂಗುರದ ಬೆರಳು, ಅದರ ಮೊದಲನೇ ಜಾಯಿಂಟು ಸುತ್ತ ರಿಂಗ್ ರೀತಿ ಈ ರೀತಿ ಪರ್ಪಲ್ ಕಲರ್ ಹಾಕೋದು, ಹಾಗೆ ಅದರಿಂದ ಉದ್ದಕ್ಕೆ ಈ ರೀತಿ ಒಂದು ಗೆರೆ ಹಾಕೋದು. ಸೊ ನೋಡಿ, ಈ ರೀತಿ ರಿಂಗ್ ಥರ ಹಾಕ್ಬೋದು, ಈ ರೀತಿ ಒಂದು ಗೆರೆ ಹಾಕೋದು. ಇದು ಸರ್ವೈಕಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ಎಡಗೈ ಉಂಗುರದ ಬೆರಳು ಫಸ್ಟ್ ಜಾಯಿಂಟ್. ಅದೇ ರೀತಿ ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಮುಖೇನ ಬಲಗೈ ಕಿರುಬೆರಳು ಮೊದಲನೇ ಜಾಯಿಂಟ್, ಅಂದರೆ ಬಲಗೈ ಕಿರುಬೆರಳು ಆಕಾಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಕೂಡ ಮೊದಲನೇ ಜಾಯಿಂಟ್ ಸುತ್ತ ನೀವು ಇದೇ ರೀತಿ ಪರ್ಪಲ್ ಕಲರು ರಿಂಗನ್ನು ಹಾಕೋದು. ಸೊ ಈ ರೀತಿ ರಿಂಗ್ ಥರ ಹಾಕೋದು, ಮತ್ತು ಅದರಿಂದ ಉದ್ದಕ್ಕೆ ಒಂದು ಗೆರೆನ ಹಾಕೋದು. ಈ ರೀತಿ ಈ ಎರಡೂ ಕಡೆ ಈ ರೀತಿ ಕಲರ್ ಹಾಕ್ತಾ ಬನ್ನಿ. ಕಲರ್ನ ಬಹಳ ಮುಖ್ಯವಾಗಿ ದಿನದಲ್ಲಿ ಹಾಕಬೇಕು, ಅಂದರೆ ಡೇ ಟೈಮಲ್ಲಿ ಹಾಕೋದು. ಆ ಸೂರ್ಯನ ಬೆಳಕಿಗೆ, ಆ ನ್ಯಾಚುರಲ್ ಬೆಳಕಿಗೆ ಅದ್ಭುತವಾಗಿ ಕಲರ್ ವರ್ಕ್ ಆಗುತ್ತೆ. ಡೈಲಿ ಕಲರ್ ಹಾಕೋದ್ಮೇಲೆ ಒಂದು 3 ರಿಂದ 4 ತಾಸು ಬಿಟ್ಟು ಅಳಿಸ್ಬಿಡಿ. ಸೊ ಈ ರೀತಿ ಆಗ್ತಾ ಇದ್ದಂಗೆ ನಿಮಗೆ ಕತ್ತು ಸರಾಗವಾಗಿ ತಿರುಗಲಿಕ್ಕೆ, ಆ ನೆಕ್ಕಲ್ಲಿ ಇರ್ತಕ್ಕಂಥ, ಅಂದರೆ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂಥ ಬಿಗಿತ್ವತೆ ಕಮ್ಮಿಯಾಗಿ ನೋವಿದ್ದಲ್ಲಿ ಕೂಡ ನಿವಾರಣೆ ಆಗಲಿಕ್ಕೆ ಇದು ಸಹಕಾರಿಯಾಗುತ್ತೆ. ತುಂಬ ಸರಳವಾಗಿ ಕಲರ್ ಥೆರಪಿ ಮುಖಾಂತರ ಆ ಕುತ್ತಿಗೆ ಭಾಗದಲ್ಲಿನ ನೋವು ಮತ್ತು ಬಿಗಿತ್ವತೆನ ಕಡಿಮೆ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.